ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ನನ್ನ ಮಗಳ ಬರ್ತ್ಡೇಯ ಗ್ರ್ಯಾಂಡ್ ಫಂಕ್ಷನ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅವ್ಳ ಬರ್ಡೇ ಆಲ್ರೆಡಿ ಆಗೋಗಿದೆ 23rd. ಯೂಶ್ವಲಿ ಮಕ್ಕಳಿಗೆಲ್ಲ ಒಂದು ವಾರ ಆದಮೇಲೆ ಅವರ ಒಂದು ಸೆಲೆಬ್ರೇಷನ್ ಮಾಡಿದ್ರೆ ಅವ್ರಿಗೆ ಆಯಸ್ ಜಾಸ್ತಿ ಆಗುತ್ತೆ ಅಂತ ನಮ್ಮ ಭಟ್ರು ಹೇಳಿದರು. ಹಾಗಾಗಿ ಅವಳಿಗೆ ಪ್ರತಿ ವರ್ಷ ನಾವು ಹಿಂಗೆ ಮಾಡಿರೋದು, ಒಂದು ವಾರ ಆದಮೇಲೆ ನಾವು ಫಂಕ್ಷನ್ನ ಅವಳಿಗೆ ಮಾಡೋದು. ಅದೇನೋ ಒಂದು ನಂಬಿಕೆ ಅಷ್ಟೇ. ಇವಾಗ ಬನ್ನಿ ಫಸ್ಟು ಒಂದೊಂದೇ ಕೆಲಸ ಮಾಡ್ಕೊಂಡು ಬರೋಣ. ಫಸ್ಟು ಕೇಕ್ ಆರ್ಡರ್ ಕೊಟ್ಬಿಟ್ಟು ಬರಬೇಕು. ಅದನ್ನು ಬನ್ನಿ ಬೇಕರ್ಸಲ್ಲಿ ಮಾಡೋದು. ಇವರು ಒಂದು ಸ್ವಲ್ಪ ಕೆಮಿಕಲ್ ಎಲ್ಲ ಅಷ್ಟೊಂದು ಯೂಸ್ ಮಾಡಲ್ಲ, ಹಾಗಾಗಿ ಆಮೇಲೆ ನಾನು ಪರ್ಟಿಕ್ಯುಲರಾಗಿ ಇವ್ರಿಗೆ ಹೇಳಿರ್ತೀನಿ, ಅದಕ್ಕೋಸ್ಕರ ಅಲ್ಲಿಂದ ಹಂಗೆ ಹೋಗ್ತಾ ಒಂದು ಬಿಸಿ ಬಿಸಿ ಕಾಫಿ. ನಿಮಗೆ ಗೊತ್ತು ಬ್ಯಾಂಗ್ಳೂರಲ್ಲಿ ಈಗ ವೆದರ್ ಹೇಗಿದೆ ಅಂತ ಹೇಳ್ಬಿಟ್ಟು, ಇಟ್ಸ್ ಬ್ರೀಸಿಂಗ್ ಲೈಕ್ ಹೆಲ್. ನಿಜವಾಗ್ಲೂ ನಮ್ಮ ಮನೆಗೆ ಹೀಟರ್ನ ನಾವು ಇಷ್ಟು ವರ್ಷ ಯಾವತ್ತೂ ನಾವು ತರಿಸಿರ್ಲಿಲ್ಲ, ಬಟ್ ಹೀಟರ್ನ ತರಿಸ್ಕೊಂಡು ಮನೆಯಲ್ಲಿ ಅದನ್ನು ಹಾಕ್ಕೊಂಡೇ ಕುತ್ಕೊಳ್ಳೋ ಥರ ಆಗಿದೆ. 24/7 ಅಷ್ಟೊಂದು ಇದು. ಮತ್ತು ಒಂಥರ ಹಿಬ್ನಿ ಬೀಳ್ತಾನೇ ಇದೆ, ಬೆಳಗಿಂದ ರಾತ್ರಿವರೆಗೂ ಹಿಬ್ನಿ ಬೀಳ್ತಾನೇ ಇದೆ ಆ ಥರ. ಯೂಶ್ವಲಿ ಹೆಂಗಿರುತ್ತೆ ಚಳಿಗಾಲದಲ್ಲಿ ಅಲ್ವಾ, ಬೆಳಗ್ಗೆ ಬರುತ್ತೆ ಮಧ್ಯಾಹ್ನದಷ್ಟರಲ್ಲಿ ಬಿಸಿಲಿರುತ್ತೆ, ಬಟ್ ಇವಾಗ ಹಂಗಿಲ್ಲ, ಹೋಲ್ ಡೇ ಹಿಬ್ನಿ ಬೀಳ್ತಾ ಇದೆ. ಆ್ಯಂಡ್ ಇಷ್ಟು ಗ್ರ್ಯಾಂಡಾಗಿ ಈವೆಂಟ್ ಮಾಡ್ತಾಯಿದ್ರು ಕೂಡ ಸೋಮುಗೆ ಏನೋ ಒಂದು ಸಮಾಧಾನ ಇಲ್ಲ. ಅವಳಿಗೆ ಗಿಫ್ಟ್ ಕೊಡಲೇಬೇಕು ಅಂತ ಅವಳ ಹತ್ರ ಆಲ್ರೆಡಿ ಅವಳಿಗೆ ಒಂದು ವಾರಕ್ಕೆ ಎಷ್ಟೊಂದು ಗಿಫ್ಟ್ಗಳು ಅವರೇ ತೊಗೊಬರ್ತಾರೆ. ಅವರೇ ಇದರಲ್ಲಿ ಬ್ಲಿಂಕಿಟಲ್ಲಿ ಆಮೇಲೆ ಝೆಪ್ಟೋದಲ್ಲೆಲ್ಲ ಆರ್ಡರ್ ಮಾಡ್ತಿರ್ತಾರೆ. ಬಟ್ ಸ್ಟಿಲ್ ಅವಳ ಬರ್ಡೇಗೆ ಅಂತ ಹೇಳಿಬಿಟ್ಟು ಅವರು ಯಮಹಾದು ಒಂದು ಪಿಯಾನೋ ಕೊಡಿಸಿದ್ರು. ಇದು ಆ್ಯಕ್ಚುಲಿ 5,000 ಇದ್ರದ್ದು ಪ್ರೈಸು. ಇದನ್ನು ಪ್ರೊಫೆಷ್ನಲ್ಲಾಗಿ ಯೂಸ್ ಮಾಡೋ ಅಂಥದ್ದು. ಆದರೆ ಇದೇನಂತ ಹೇಳಿದ್ರೆ ಅವಳಿಗೆ ಅದು ಏನೋ ಕೊಡಿಸ್ಬೇಕು ಅವರು ಅಂತ ನಾನು ಹೇಳಿದೆ. ಈಗ ಅವಳದು ಬರ್ಡೇ ಬಜೆಟೇ ಸಿಕ್ಕಾಪಟ್ಟೆ ಹೈ ಆಗಿದೆ, ಅದ್ರ ಜೊತೆಗೆ ಇದೊಂದು ಏನಕ್ಕೆ ಬೇಡ ಬಿಡಿ ಅಂತ ಹೇಳಿದೆ. ಅವರು ಇಲ್ಲ ನಾನು ಒಂದು ಗಿಫ್ಟ್ ಕೊಡಲೇಬೇಕು ಅವಳಿಗೆ ಅಂದ್ಬಿಟ್ಟು ಇದನ್ನು ತೊಗೊಂಡ್ರು. ಅವಳ ಬರ್ಡೇ ಮಂತ್ ಆಗಿದ್ದರಿಂದ 20% ಆಫ್ ಸಿಕ್ತು ನಮ್ಗೆ ಇದರಲ್ಲಿ. ಸೊ 4,800 ಚೇಂಜ್ ಏನೋ ಆಯಿತು. ಮತ್ತು ಇದನ್ನು ತೊಗೊಂಡು ಶೆಲ್ಲೆಲ್ಲ ಅಲ್ಲೇ ಹಾಕಿಸಿ ಅವ್ರ ಹತ್ರನೇ ಇನ್ಸ್ಟಾಲ್ ಮಾಡ್ಕೊಂಡು ತೊಗೊಂಡೋದ್ವಿ. ಸೊ ದಟ್ ಅವಳ ಮನೇಲಿ ಅವಳು ಅದನ್ನು ಓಪನ್ ಮಾಡಿದ ತಕ್ಷಣವೇ ಅವಳು ಅದನ್ನು ಯೂಸ್ ಮಾಡ್ಬೋದು ಅನ್ನೋ ಥರ. ಬಟ್ ನಾನು ಏನಂದರೆ ಅದು ಒಂದು ವಾರದಿಂದನೂ ಅವಳಿಗೆ ಆಲ್ಮೋಸ್ಟ್ ಅವಳ ಬರ್ಡೇ ಮಂತ್ ಬಂದರೆ ಹಾಗೇ ಅವಳಿಗೆ ಯಾವಾಗಲೂ ಗಿಫ್ಟ್ಗಳು ಏನೇನಾದರೂ ಕೊಡಿಸ್ತಾನೆ ಇರ್ತೀವಿ. ಮುಂಚೆ ಎಲ್ಲ ನಾನೇ ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಟಾಯ್ಸ್ಗಳು ಬೇಡ, ಟಾಯ್ಸ್ಗಳು ಕೊಡಿಸ್ಬಾರ್ದು, ಅವ್ರು ಕೇಳೋ ಟೈಮಲ್ಲಿ ನಾವು ಕೊಡಿಸ್ಬೇಕು ಅಂತ ಹೇಳ್ತಾ ಇದ್ನಲ್ಲ. ಸೊ ದಿಸ್ ಇಸ್ ದ ಟೈಮ್. ಅವಳು ಎಲ್ಲ ಬಾಯ್ಬಿಟ್ಟು ಕೇಳ್ತಾಳೆ ಇವಾಗ, ನಂಗೆ ಇದೇ ಬೇಕು, ಅದೇ ಬೇಕು, ಆ ಟಾಯ್ ಬೇಕು, ಈ ಟಾಯ್ ಬೇಕಂತ. ಸೊ ಇವಾಗ ನಮಗೆ ಫೈನ್, ಅವಳಿಗೇನು ಇಷ್ಟ ಆಗುತ್ತೆ ಅದನ್ನು ನಾವು ತಂದು ಕೊಡ್ಬೋದು ಆ ಥರ. ಬಟ್ ನಾನೇನಂದರೆ ಸಣ್ಣ ಮಗು ಇದ್ದಾಗ ಪ್ರಿಫರ್ ಮಾಡ್ತಿರ್ಲಿಲ್ಲ ಅಷ್ಟೇ. ಹೀಗೇನಿಲ್ಲ, ಈಗ ಆರಾಮಾಗಿ ಅವಳಿಗೆ ಏನು ಬೇಕು ಅದೆಲ್ಲ ಕೊಡಿಸ್ತೀವಿ. ಅವಳು ಯಾವಾಗ ಹತ್ರೂ ಅದೇ ಅವಳಿಗೆ, ಏನು ಮಾಡಿದ್ರು ಅದೇ ಅವಳಿಗೆ ಆ ಥರ ಆಗೋಗಿದೆ. ಟಾಯ್ಸ್ ಅಷ್ಟೊಂದಿದೆ, ಒಂದು ಮೂಟೆಗಟ್ಟಲೆ ಎಲ್ಲ ಟಾಯ್ಸ್ನ ಎತ್ತಿಟ್ಟು ಕೊಟ್ಟು ಕಳಿಸಿದ್ದೀವಿ. ಆ್ಯಕ್ಚುಲಿ ಇವಳ ಹತ್ರ ಕಮ್ಮಿ, ಕೆಲವು ಮಕ್ಳ ಹತ್ರ ಇನ್ನೂ ಜಾಸ್ತಿ ಇರುತ್ತೆ ಅಂತ ಅನಿಸುತ್ತೆ. ಇವಾಗ ಈ ಹುಡುಗ ನೋಡಿ ಒಬ್ಬ ಎಷ್ಟು ಚೆನ್ನಾಗಿ ಪ್ರೊಫೆಷ್ನಲ್ಲಾಗೆ ತುಮ್ ಹಿಯೋ ಸಾಂಗ್ನ ಪ್ಲೇ ಮಾಡ್ತಾಯಿದ್ದ. On my head! Oh my god, it's actually feeling so weird. ಅಲ್ಲಿಂದ ಹಾಗೆ ನಾವು ಮಕ್ಕಳಿಗೆಲ್ಲ ರಿಟರ್ನ್ ಗಿಫ್ಟ್ಸು ಮತ್ತು ಹ್ಯಾಮ್ಲೀಸಲ್ಲಿ ಅವಳಿಗೆ ಪಾಪುಗೆ ಒಂದು ಗಿಫ್ಟೆಲ್ಲ ತೊಗೊಂಡು ನಾವು ಮನೆ ಹತ್ರ ಹೋದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗು, ಅಂದರೆ ಅವಳ ಬರ್ಡೇ ದಿನದ ವ್ಲಾಗು, ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ.
ನೋಡಿ ಹೇಗಿದೆ ಅಂತ. ಇಲ್ಲಿ ವಿಂಟೇಜ್ ಕಾರ್ಗಳು ಬಂದು ನಿಂತ್ಕೊಂಡಿತ್ತು. ಅಂದರೆ ಅವಾಗಿನವರು ಒಂದಿಷ್ಟು ಜನ ಅವ್ರದ್ದು ಗ್ಯಾಂಗೇ ಬಂದಿದ್ದರು. ಮೋಸ್ಟ್ಲಿ ಆ ವೆದರ್ನ ಎಂಜಾಯ್ ಮಾಡೋಕ್ಕೆ ಬಂದಿದ್ರು ಅಂತ ಅನಿಸುತ್ತೆ. ಯಾವ ಏರಿಯಾ ಅಂತ ಗೊತ್ತಿಲ್ಲ. ಬಟ್ ಎಲ್ಲ ಈ ಥರದ ಕಾರಲ್ಲೇ ಬಂದಿದ್ದರು. ಚೆನ್ನಾಗಿ ಅನ್ನಿಸ್ತು ಅಂತ. ಜನ ಎಲ್ಲ ಅದನ್ನೇ ನೋಡ್ತಾಯಿದ್ರು. ನೋಡಿ ಗಾಡಿಗಳೆಲ್ಲ ಎಷ್ಟು ಸ್ಲೋ ಆಗಿ ಮೂವ್ ಆಗ್ತಿದೆ. ಬಿಕಾಸ್ ಎಲ್ಲರೂ ಸ್ಲೋ ಮಾಡ್ಕೊಂಡು ಆ ಗಾಡಿಗಳನ್ನೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ರು ಮುಂದಕ್ಕೆ. ಆ್ಯಂಡ್ ಅದೆಲ್ಲ ಒಳ್ಳೆ ಕಂಡೀಷನಲ್ಲಿ ಇರೋವಂಥ ಗಾಡಿಗಳು, ತುಂಬ ಹೈ ಮೇಂಟೆನೆನ್ಸ್ ಇರುತ್ತಂತೆ. ಎಲ್ಲರೂ ಅವ್ರನ್ನ ಅಲ್ಲೇ ಒಂಥರ ಇಂಟರ್ವ್ಯೂ ಮಾಡ್ತಾಯಿದ್ರು. ಎಲ್ಲರೂ ಅಲ್ಲಿ ಹೋಗಿ ಫೋಟೋ ತೊಗೊಳ್ಳೋದು ಅದೆಲ್ಲ ಮಾಡ್ತಿದ್ರು. ನಾನು ಹಾಗೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಈಗ ಇಲ್ಲಿ ತಿಂಡಿಗೆ ಅಂತ ಬಂದ್ವಿ ನಾನು ಸೋಮು. ಯಾಕಂದರೆ ಅವತ್ತು ಸಂಡೇ ಅಲ್ವಾ, ತುಂಬ ಕೆಲಸ ಇರುತ್ತೆ ನಮಗೆ, ಬರ್ಡೇದು ಪ್ರಿಪ್ರೇಷನ್ ಎಲ್ಲ. ಹಾಗಾಗಿ ಮನೇಲಿ ಏನೂ ಮಾಡಿರಲಿಲ್ಲ. ಅಮ್ಮ ಚಪಾತಿ ಮತ್ತು ಪಲ್ಯ ಏನೋ ಮಾಡಿದರು, ಅದು ತಿನ್ನೋಕ್ಕಾಗಲಿಲ್ಲ. ಸುಮ್ಮನೆ ಹಾಗೆ ಬಂದ್ವಿ. ಆಚೆ ಬಂದುಬಿಟ್ಟು ಬಿಸಿ ಬಿಸಿಯಾಗಿ ಕಾಫಿ ಕುಡ್ಕೊಂಡು ನೆಮ್ಮದಿಯಾಗಿ ಏನು ಇವತ್ತಿಂದೇನು ಪ್ಲ್ಯಾನ್ಸ್ ಅಂತ ನೀಟಾಗಿ ಮಾತಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಮತ್ತು ಸೋಮುಗೆ ಈ ಥರ ಚಳಿಯೆಲ್ಲ ಇದ್ದರೆ ಸಿಕ್ಕಾಪಟ್ಟೆ ಅವ್ರಿಗೆ ಕಾಫಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ತುಂಬ ಪದೇ ಪದೇ ಕೇಳ್ತಾರೆ. ಹಾಗಾಗಿ ಅಲ್ಲಿ ಏನೋ ಇವತ್ತು ಕುಡಿಬೇಕು ಅಂತ ಹೇಳ್ತಾಯಿದ್ರು. ಹೋಗ್ಬಿಟ್ಟು ಕುಡ್ಕೊಂಡು ಬಂದ್ವಿ. ವೆದರ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇದೇನು ತುಂಬ ಬೇಗ ಅಲ್ಲ, ಇದೆಲ್ಲ 11 ಗಂಟೆ 12 ಗಂಟೆ ಮೇಲಾಗಿದೆ ಟೈಮು. ಯಾಕಂದರೆ ಇವರೆಲ್ಲ ಬಂದಿದ್ದೆ 12 ಗಂಟೆ ಮೇಲೆ. ಆವಾಗ್ಲೂ ಹೀಗೆ ಅದು ಬ್ರೀಸ್ ಬೀಳ್ತಾನೆ ಇತ್ತು ಒಂಥರ. ಹಾಯ್ ಇನ್ನೊಂದು ಸ್ವಲ್ಪ ಏನಾದ್ರು ಇದು 16 ಡಿಗ್ರಿ ಆಗಿತ್ತು. ಇನ್ನೊಂದು ಸ್ವಲ್ಪ ಕಮ್ಮಿ ಆಗಿದ್ರೆ ಸ್ನೋನೇ ಬೀಳುತ್ತೇನೋ ಅಂತ ಅನಿಸ್ತಾ ಇತ್ತು ನಮಗೆ. ಆ ಥರ ಫೀಲ್ ಆಗ್ತಿತ್ತು. ಅಷ್ಟು ಚೆನ್ನಾಗಿತ್ತು ವೆದರು ಕೂಡ. ಆ್ಯಂಡ್ ಇವಾಗ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ನಮಗೆ ಈ ಸರಿ ಪಾಪುಗೆ ನಾವು ಇದು ಮಾಡಿದ್ದು ಯೂನಿಕಾರ್ನ್ ಥೀಮಲ್ಲಿ. ಅವಳಿಗೆ ಅಂದರೆ ಇದೇನು ಪರ್ಟಿಕ್ಯುಲರಾಗಿ ಅವಳಿಗೆ ಇಷ್ಟ ಅಂತ ಏನಿಲ್ಲ. ಯೂನಿಕಾರ್ನ್ ಅವಳು ಯಾವಾಗಲೂ ಅಷ್ಟೊಂದು ಇಷ್ಟಪಟ್ಟಿಲ್ಲ. ಬಟ್ ಏನಂದರೆ ನಮಗೆ ಒಂದೊಂದು ಡಿಫ್ರೆಂಟ್ ಥೀಮಲ್ಲಿ ಮಾಡಿಸ್ಬೇಕು ಅಂತ ಅಷ್ಟೇ ಮಾಡಿಸಿರೋದು, ಇನ್ನೇನಿಲ್ಲ. ಇವಾಗ ನಾನು ರೆಡಿಯಾಗಿದ್ದೀನಿ. ಹಾಯ್ ಗಾಯ್ಸ್, ನಾವು ಇವಾಗ ಪಾಪುಗೆ ಕೇಕ್ ತೊಗೊಂಡು ಬರೋಕ್ಕೆ ಅಂತ ಬಂದಿದ್ದೀವಿ. ಸೊ ಇವಾಗ ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ. ನಾನು ಡ್ರೆಸ್ ಹಾಕ್ಕೊಂಡಿಲ್ಲ, ನಾನು ಜಸ್ಟ್ ಕ್ಯಾಶುವಲ್ಸಲ್ಲಿ ಇದ್ದೀನಿ. ಇವಾಗ ಮನೆಗೆ ಹೋಗಿ ನಾನು ಮತ್ತೆ ರೆಡಿ ಆಗಬೇಕು. ಬಿಕಾಸ್ ಅವಳಿಗೂ ರೆಡಿ ಮಾಡಬೇಕು. ಅಷ್ಟರೊಳಗೆ ಕೇಕ್ ತೊಗೊಂಡು ಬಂದುಬಿಡೋಣ ಅಂತ ಬಂದ್ವಿ. ಯಾರು ಒಬ್ಬರು ಇರಬೇಕಿಲ್ಲಾಂದರೆ ಅದು ಏನಾದ್ರು ಸ್ವಲ್ಪ ಆ ಕಡೆ ಈ ಕಡೆ ಡೆಂಟ್ ಆದ್ರೂ ಕಷ್ಟ ಆಗಿಬಿಡತ್ತೆ ಅಂತ ಬಂದಿದ್ದೀವಿ ನಾನು ಮತ್ತು ಸೋಮು ಇಬ್ಬರು. ಸೊ ತೊಗೊಂಡು ಇವಾಗ ಹೋಗೋದು ಅಷ್ಟೇ. ಬನ್ನಿ ಕೇಕ್ ಕಲೆಕ್ಟ್ ಮಾಡ್ಕೊಳ್ಳೋಣ ಬೇಗ. ಇಲ್ಲೇ ಬನ್ನಿ ಬೇಕರ್ಸ್ ಅಂತ ತುಂಬ ಚೆನ್ನಾಗಿದೆ. ಈ ಬೇಕ್ರಿಯಲ್ಲಿ ತುಂಬ ಸಾಫ್ಟೆಸ್ಟ್ ಕೇಕ್ ಪ್ರಿಪೇರ್ ಮಾಡ್ತಾರೆ. ಆ್ಯಂಡ್ ನಾನು ಯಾವುದೇ ಕಾರಣಕ್ಕೂ ಪೇಸ್ಟ್ರೀಸ್ ಎಲ್ಲ ತರಿಸಲ್ಲ, ಓವರ್ ಶುಗರ್ ಸಿರಪ್ ಹಾಕಿರ್ತಾರೆ ಅಂದ್ಬಿಟ್ಟು. ಹಾಗಾಗಿ ಎವ್ರಿ ಟೈಮ್ ನಾರ್ಮಲ್ ಕೇಕ್. ಹೋಗಿ ಮುಂದೆ ಅವರು ಇದ್ರ ಹತ್ರನೇ ಹೋಗ್ಬಿಡಿ. ಇದೆ ಬನ್ನಿ ಬೇಕರ್ಸ್. ಇದನ್ನೇ ತಗೋಬೇಕು. ಬ್ಲಾಕ್ ಬರ್ತಿದೆ. ಇಲ್ಲ, ಅವ್ರು ಅದು ಸೆಟ್ ಮಾಡ್ಕೊಂತಾರೆ. ಸ್ಮೈಲ್ ಮಾಡು ಅಣ್ಣ. ಇಟ್ಕೊಳ್ಳಿ ಅವಳನ್ನ, ಅವಳನ್ನ ಇಟ್ಕೊಳ್ಳಿ. ಬೇಡ ಬನ್ನಿ ಕಡೆ. ಹಾಂ, ಸ್ಮೈಲ್. ಹಂಗೆ ಹಿಡ್ಕೊ ಕೈ. ಹಂಗೆ ಬೇಡ ತಗೊಮ್ಮಿ, ವಿಡಿಯೋ ಮಾಡ್ತಾರೆ. ಸ್ಮೈಲ್. ಸ್ಮೈಲ್ ಮಾಡಿ. ಅಲ್ಲಿ ಅಣ್ಣನ ನೋಡ್ಕೊಂಡು ಸ್ಮೈಲ್ ಮಾಡಿ. ಸ್ಮೈಲ್. ಅಲ್ಲಿ ನೋಡು, ಕ್ಯಾಮ್ರಾ ನೋಡು ಮಗಳೇ. ಹಿಂಗೆ ನಿಂತ್ಕೊಮ್ಮು. ಹಿಂಗೆ ಹಿಂಗೆ ಅಲ್ಲಿ ನೋಡು. ಇಲ್ಲಿ ನೋಡು ಮಗ. ಈ ಕಡೆ ಅಷ್ಟೊಂದು ಬೇಡ, ಹಿಂಗೆ ಇಟ್ಟು ಸಾಕು. ಹಿಂಗೆ ಹುಷಾರು. ಅದೊಂದೇ ಗೊತ್ತು ಅವಳಿಗೆ. ಈ ಗಾಡಿ ಬರ್ತವೆ ಒಳಗಡೆನೆ ತಗೊಳ್ಳೋಣ. ಒಳಗಡೆ ಸ್ಪೇಸ್ ಆಗಲ್ಲ. ಈಗ ಎಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಜನ ಎಲ್ಲ ಬರೋಕ್ಕಿಂತ ಮುಂಚೆನೇ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಬಿಡೋಣ ಅಂತ ನಾನು ಪಾಪು ಇಬ್ಬರು ರೆಡಿಯಾಗಿದ್ದೀವಿ. ನಂದು ಆ್ಯಕ್ಚುಲಿ ಒಂಥರ ಬೇಬಿ ಪಿಂಕ್ ಡ್ರೆಸ್ ಹಾಕ್ಕೊಂಡಿದ್ದೆ ನಾನು. ಲಿಂಕ್ ಏನಾದರೂ ಬೇಕಂದರೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ.
ಇಟ್ ಈಸ್ ವೆರಿ ನೈಸ್. ಎಲ್ಲರೂ ತುಂಬ ಇಷ್ಟಪಟ್ಟರು ಈ ಡ್ರೆಸ್ನ. ಪಾಪುಗೆ ಫಸ್ಟ್ ಕ್ರೈಯಿಂದ ಆರ್ಡರ್ ಮಾಡಿದ್ದೆ ಡ್ರೆಸ್ಸು. ಅವಳದು ತುಂಬ ಕಾಸ್ಟ್ಲಿ ಆ್ಯಕ್ಚುಲಿ, ಚೆನ್ನಾಗಿದೆ. ವೆರಿ ವೆರಿ ಕ್ಯೂಟ್ ಡ್ರೆಸ್ ಅದು. ಅವಳದು ಸಿಕ್ಕಾಪಟ್ಟೆ ಇಷ್ಟಪಟ್ಟರು ಎಲ್ಲರೂ ಡ್ರೆಸ್ನ. ಅವಳಿಗೇನಂದರೆ ಅವಳಿಗೆ ಸಂಜೆ ಏನಾದರೂ ಈವೆಂಟಿಗೆ ನಾವು ರೆಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಮಧ್ಯಾಹ್ನ ಅವಳನ್ನ ಮ್ಯಾಂಡಿಟರಿ ಮಲಗಿಸ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ 7 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತಾಳೆ ಅಳೋದಕ್ಕೆ. ತುಂಬ ಕ್ರ್ಯಾಂಕಿ ಆಗಿಬಿಡ್ತಾಳೆ. ಅವಳಿಗೆ ನಿದ್ದೆ ಎಲ್ಲ ಡಿಸ್ಟರ್ಬ್ ಆಗಂಗಿಲ್ಲ. ಅವಳಿಗೆ ಅದು ಒಂಥರ ಇವಳು ಹೆಂಗೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋರಿಗೆ ಗೊತ್ತಾಗೋದು. ಹಂಗೆ ಅವಳಿಗೇನೋ ಒಂದು ಕಮ್ಮಿ ಆದಾಗ ಅದನ್ನ ಅವಳು ಟಾಲ್ರೇಟ್ ಮಾಡಲ್ಲ ತುಂಬ ಹೊತ್ತು. ನಾವು ಎಷ್ಟೇ ಸಮಾಧಾನ ಮಾಡಿದ್ರು ಅಷ್ಟೇ ಅವಳು ಆ ನಿದ್ದೆ ಬೇಕು ಅಂದರೆ ಆ ಟೈಮಿಗೆ ಒಳಗೆ ನಿದ್ದೆ ಬೇಕೇ ಬೇಕು. ಅದು ಏನಾದರೂ ಬೇಕು ಅಂದರೆ ಅಷ್ಟು ಹಠ ಮಾಡ್ತಾಳೆ, ಹಿಂಗೆ ಬೇಕು ಹಂಗೆ ಬೇಕಂತ ಹೇಳಿಬಿಟ್ಟು. ಹಾಗಾಗಿ ಮಧ್ಯಾಹ್ನ ತುಂಬ ಏನೇನೋ ಸರ್ಕಸ್ ಮಾಡಿ 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 ಮಲಗಿಸಿದ್ದು. ಯಾಕೆಂದರೆ ಸೇಮ್ ಟೈಮ್ ಗೆಸ್ಟೆಲ್ಲ ಮನೆಗೆ ಬರ್ತಾ ಇರ್ತಾರಲ್ವ, ಅವಳು ಅವ್ರನ್ನೆಲ್ಲ ನೋಡಿ ಇನ್ನೂ ಎಕ್ಸೈಟ್ ಆಗಿಬಿಡ್ತಾಳೆ. ಮಲ್ಕೊಳ್ಳೋಕ್ಕೆ ಇಷ್ಟನೇ ಪಡೋದಿಲ್ಲ. ಹಂಗೂ ಹಿಂಗೂ ಎಲ್ಲರನ್ನೂ ಸೈಲೆಂಟ್ ಮಾಡಿಸಿ ಹೆಂಗೋ ಮಲಗಿಸಿದ್ದಾಯಿತು. ಮತ್ತು ಸಂಜೆಗೆ ಅವಳು ಫ್ರೆಶ್ಶಾಗೆ ರೆಡಿ ಮಾಡಿಸಿ ಕೂರಿಸಿದ್ವಿ. ಅವಳಿಗೇನು ರೆಡಿ ಮಾಡೋಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ. ಏನು ಫ್ರಾಕ್ ಹಾಕೋದು, ಒಂದೆರಡು ಕ್ಲಿಪ್ ಹಾಕೋದು, ಒಂಚೂರು ಲಿಪ್ಸ್ಟಿಕ್ಕು, ಒಂಚೂರು ಬ್ಲಷ್ ಎಲ್ಲ ಹಾಕಿದರೆ ಮುಗೀತು ಅಷ್ಟೇ ಅಲ್ಲ. ಹಾಗಾಗಿ ಪಟ್ಟಂತ ರೆಡಿ ಮಾಡಿದೆ ನಾನು ಅವಳಿಗೆ. ಈಗ ನೋಡಿ ಡೆಕೋರೇಷನ್ ಎಲ್ಲ ಹೇಗೆ ಬಂದಿದೆ ಅಂತ. ದಿಸ್ ಇಸ್ ಕಸ್ಟಮೈಸ್. ನನಗೆ ಇದೇ ಥರ ಬೇಕಂತ ಹೇಳಿಬಿಟ್ಟು ನಾನು ಎಡಿಟಿಂಗ್ ಎಲ್ಲ ನಾನು ಈ ಥರ ಮಾಡಿಬಿಟ್ಟು ಅವ್ರಿಗೆ ಕಳಿಸಿ ನಾನು ಮಾಡಿಸಿರೋದು. ಇದ್ರದ್ದು ನಿಮಗೆ ಎಲ್ಲದ್ರದ್ದು ಪ್ರೈಸ್ ಎಷ್ಟಾಯಿತು ಅಂತ ನಿಮ್ಗೇನಾದರೂ ತಿಳ್ಕೊಬೇಕು ಅಂತ ಏನಾದರೂ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ಥರ ಮನೆಯಲ್ಲೇ ಒಂದು ಪಾರ್ಟಿ ಮಾಡೋದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ಕವರ್ ಮಾಡ್ತೀನಿ ಎಲ್ಲದನ್ನು. ಡೆಫಿನೆಟ್ಲಿ ನಾಟ್ ಅ ಬಜೆಟ್ ಫ್ರೆಂಡ್ಲಿ ಏನೂ ಇಲ್ಲ ಇದರಲ್ಲಿ. ಎಲ್ಲನೂ ತುಂಬ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ನಿಮಗೇನೋ ಇನ್ಫಾರ್ಮೇಷನ್ ಬೇಕು ಅಂದರೆ ಇನ್ ಡೀಟೇಲಾಗೆ I'll let you know guys in the next video. ನಿಮಗೆ ಬೇಕಂದರೆ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಓಕೆ, ಈಗಳಿಗೆ ಮತ್ತೆ ಒಂದಿಷ್ಟು ಫೋಟೋಶೂಟ್ ಎಲ್ಲ ಮಾಡಿಸ್ತಾ ಇದ್ದೀವಿ. ವೆರಿ ಗುಡ್. ಅವರು ಬರ್ತಾ ಇದ್ದಾರೆ, ಚಿತ್ರಮಂಗ್ಳೂರು ಊರಿಂದ ಬರ್ತಿದ್ದಾರೆ. ಅಮ್ಮು ಹಿಂಗ್ ಮಾಡು. ಏನಾಯ್ತು? ಎಲ್ಲ ಹಿಂಗೆ ಇಟ್ಕೊ. ಹಾಂ, ಈಗ ಕ್ರಾಸ್ ಮಾಡು. ಹಾಂ, ಸ್ಮೈಲ್ ಮಾಡು. ಆ್ಯಕ್ಚುಲಿ ತುಂಬ ಒಳ್ಳೊಳ್ಳೆ ಕ್ಯೂಟ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ತಾಯಿದ್ರು. ಆ್ಯಂಡ್ ಲಾಸ್ಟ್ ಟೈಮು ಅಷ್ಟೊಂದು ಫೋಟೋಸ್ಗಳಿರಲಿಲ್ಲ. ಈ ಸಲ ಮಾತ್ರ ಒಂದು ಸ್ವಲ್ಪ ಜನ ಬರೋದು ಲೇಟ್ ಆಯ್ತಲ್ವ, ಹಾಗಾಗಿ ಆರಾಮಾಗೆ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ. ಲಾಸ್ಟ್ ಟೈಮೆಲ್ಲ ನಂದು ಸೋಮುದು ಪಾಪುದೆಲ್ಲ ಫೋಟೋಸೇ ಜಾಸ್ತಿ ಇರಲಿಲ್ಲ. ಹಾರ್ಡ್ಲಿ ಒಂದು 4ರಿಂದ 5 ಫೋಟೋಸ್ ಇತ್ತೇನೋ ಅಷ್ಟೇ. ಬಟ್ ಈ ಸರಿ ತುಂಬ ಚೆನ್ನಾಗೆ ಎಲ್ಲ ಫೋಟೋಸೆಲ್ಲ ನೀಟಾಗಿ ತೆಗೆದ್ರು. ಎಲ್ಲ ತುಂಬ ಫೋಟೋಸ್ಗಳನ್ನ ಚೆನ್ನಾಗೆ ತೆಗೆಸ್ಕೊಂಡ್ವಿ ಎಲ್ಲರೂ. ನಂದು ಡ್ರೆಸ್ ಚೆನ್ನಾಗಿದ್ದರಿಂದ ಆರಾಮಾಗೆ ಎಲ್ಲ ಸಖತ್ತಾಗಿರೋ ಫೋಟೋಸ್ಗಳನ್ನೆಲ್ಲ ತೆಗೆಸ್ಕೊಂಡೆ ನಾನು ಕೂಡ. ನನಗೇನಂದರೆ ನನಗೆ ಫೋಟೋ ಅಬ್ಸೆಷನ್ ತುಂಬ ಇದೆ. ನನಗೆ ಮುಂಚೆಯಿಂದನೂ ಹಾಗೆ. ಅದ್ರ ಜೊತೆ ನಾನು ಚೆನ್ನಾಗಿ ತೆಗೆಸ್ಕೋಬೇಕು, ನಾನು ಚೆನ್ನಾಗಿ ಕಾಣಬೇಕು ಅನ್ನೋದು ನನಗೂ ಇದ್ದೇ ಇರುತ್ತಲ್ವ ಆಬ್ವಿಯಸ್ಲಿ. ಆ ರೀತಿ ನನ್ನ ಮಗಳದೆಲ್ಲ ಆದಮೇಲೆ ನಾನು ಕೂಡ ಚೆನ್ನಾಗಿ ತೆಗೆಸ್ಕೊಂಡೆ. ಆ್ಯಂಡ್ ಈವೆಂಟಲ್ಲಿ ಲೈವಾಗಿ ಮಾತಾಡಿರೋದೆಲ್ಲ ನನ್ನ ವೀಡಿಯೋ ಹಾಕೋದಕ್ಕಾಗಲ್ಲ. ಬಿಕಾಸ್ ಎಷ್ಟೊಂದು ಕಾಪಿರೈಟ್ಸು ಅಲ್ಲಿ ಮ್ಯೂಸಿಕ್ ರನ್ ಆಗ್ತಾಯಿತ್ತು. ಹಾಗಾಗಿ ಅದೆಲ್ಲ ನಾನು ಹಾಕೋದಕ್ಕಾಗಲ್ಲ. ಎನಿವೇಸ್ ವಾಯ್ಸ್ ಓವರ್ ಕೊಡ್ತೀನಿ. ತುಂಬ ವಾಯ್ಸ್ ಓವರ್ ಕೊಟ್ಟರು ನನಗೇನಿದೆ ಬರುತ್ತೆ ವೀಡಿಯೋ ನೋಡುವಾಗ, ನಿಮಗೆ ಬರಲ್ವ? ಮತ್ತು ಖಂಡಿತವಾಗ್ಲೂ ಬರುತ್ತೆ. ಇಟ್ಸ್ ಓಕೆ, ಮಾನಿಟೈಸ್ ಆಗಿಲ್ಲ ಅಂದರೂ ಇಟ್ಸ್ ಟೋಟಲಿ ಫೈನ್. ನಾನು ಹಂಗೇ ಆ ವಿಡಿಯೋನ ಹಾಕ್ತೀನಿ ಹಾಗೆ. ಡೆಕೋರೇಷನ್ಸ್ ಎಲ್ಲ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಅದು ತುಂಬ ಚೆನ್ನಾಗಿ ಮಾಡಿದ್ರು, ನನಗೆ ಇಷ್ಟ ಆಯಿತು, ನಂಗೆ ತುಂಬ ಇಷ್ಟ ಆಯಿತು. ಇದು ನಮ್ಮನೆ ಬೇಸ್ಮೆಂಟಲ್ಲೇ ನಾವು ಮಾಡಿಸಿರೋದು. ಅವಳಿಗೆ ಪ್ರತಿ ವರ್ಷ ನಾವು ಇಲ್ಲೇ ಮಾಡಿರೋದು. ಫಸ್ಟ್ ಇಯರ್ ಮಾತ್ರ ವೆರಿ ಸಿಂಪಲ್ ಮನೆ ಒಳಗೇ ಮಾಡಿದ್ವಿ. ಅದು ತುಂಬ ಸಿಂಪಲ್ಲಾಗಿತ್ತು. ಅದೊಂದು ಹಾರ್ಡ್ಲಿ ಒಂದು 10,000-15,000 ರುಪೀಸ್ಗೆಲ್ಲ ಮುಗಿಸ್ಬಿಟ್ಟಿದ್ವಿ ಅವಳ ಬರ್ಡೇನ ಫಸ್ಟ್ ಇಯರ್ದು. ಬಿಕಾಸ್ ನನಗೇನಂದರೆ ಫಸ್ಟ್ ಇಯರ್ ಬರ್ಡೇ ಮಗುಗಿನ್ನ ಅದು ಏನಂತ ಗೊತ್ತೇ ಇರೋದಿಲ್ಲ. ಅವಳಿಗೆ ಹಿಂಸೆ ಕೊಡಬಾರ್ದು, ತುಂಬ ಹತ್ತುಬಿಟ್ರೆ ಅಂತ ಹೆದರಿಕೆಗೆ ನಾವೇನು ಮಾಡಿದ್ವಿ, ಮನೆಯಲ್ಲೇ ನಾವು ಸಿಂಪಲ್ಲಾಗೆ ಮಾಡಿದ್ದು ಆ ರೀತಿ. ಬಟ್ ಸೆಕೆಂಡ್ ಥರ್ಡ್ ಇಯರ್ ಬರ್ಡೇ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಇತ್ತು. ಟಿಲ್ 5th ಇಯರ್ವರೆಗೂ ಚೆನ್ನಾಗಿ ಮಾಡಬೇಕು ಅಂತಲೇ ಇರೋದು. ನೆಕ್ಸ್ಟ್ ಇಯರು ಚೆನ್ನಾಗಿ ಮಾಡಬೇಕು ಅಂತಿದೆ. ಆಮೇಲೆ 5th ಇಯರ್ ಮಾತ್ರ ಗ್ರ್ಯಾಂಡಾಗೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ.
ಮತ್ತು ಈ ಸರಿ ಬರ್ಡೇಗೆ ನಾನ್ ವೆಜ್ ಈವೆಂಟ್ ಮಾಡಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದು. ಬಟ್ ಏನಾಯ್ತಂದರೆ ಲಾಸ್ಟ್ ಮಿನಿಟಲ್ಲಿ ನಾವು ಯಾರಿಗೆ ಹೇಳಿದ್ವಲ್ಲ ಅವರು ಹುಡುಗರನ್ನ ಯಾರನ್ನೂ ಕಳ್ಸೋಕ್ಕಾಗಲ್ಲ, ನೀವೇ ಸರ್ವ್ ಮಾಡ್ಕೋಬೇಕು ಹಾಗೆ ಹಿಂಗೆ ಅಂತ ಹೇಳಿದ್ರು. ಮತ್ತು ಅದೆಲ್ಲ ತುಂಬ ಫಜೀತಿ ಆಗುತ್ತೆ, ನಾವು ಫಂಕ್ಷನಲ್ಲಿ ಇರ್ತೀವಿ, ನಾವೆಲ್ಲ ಅದನ್ನು ಇದು ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಹಾಗಾಗಿ ಮತ್ತೆ ತಿರ್ಗಾ ವೆಜ್ ಮೆನುಗೆ ಸ್ವಿಚ್ ಆಗಿ ನಾವು ರೆಗ್ಯುಲರಾಗಿ ಯಾರಿಗೆ ಹೇಳ್ತೀವಿ ಅವರಿಗೆ ಎಲ್ಲ ಮಾಡಿಸೋ ಥರ ಆಯಿತು. ಸೊ ಬಿ ಪ್ರಿಪೇರ್ಡ್ ಅಂತ ಅನಿಸತ್ತೆ. ಎಲ್ಲ ಬೇರೆ ಏನಿದ್ರೂ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಸೊ ನಾವು ಈ ಸರಿ ಅದು ನಾನ್ ವೆಜ್ ಫಂಕ್ಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಆಗಲಿಲ್ಲ. ನೋಡಬೇಕು 5th ಇಯರ್ಗೆ ಏನಾದರೂ ಮಾಡಿಸೋದಿದ್ರೆ ಮಾಡಿಸೋದು ಅಷ್ಟೇ. ಮತ್ತು ಗೊಂಬೆ ಆ್ಯನ್ಯುವಲ್ ಡೇ ಫಂಕ್ಷನ್ಗೆ ಸೇರ್ಕೊಂಡಿದ್ದಾಳೆ, ಅವಳು 3 ಡ್ಯಾನ್ಸಿಗೆ ಸೇರಿದ್ದಾಳಂತೆ. ಐ ಡೋಂಟ್ ನೋ ಏನು ಯಾವ ಥರ ಮಾಡ್ತಾಳೆ ಅಂತ. ಅವಳು ಸ್ಕೂಲ್ಗೆ ಹೋಗಿಲ್ಲ, ವೀಕ್ಲಿ 2 ಡೇಸ್ ಅಷ್ಟೇ ಹೋಗೋದವಳು. ಇನ್ನು ಮಿಕ್ಕಿದ ದಿನ ಎಲ್ಲ ಕೆಮ್ಮು ಶೀತ ಅದು ಇದು ಅಂತ ಹೇಳಿಬಿಟ್ಟು ಚಕ್ಕರ್ ಆಗ್ತಾ ಇರ್ತಾಳೆ ಹಾಗೆ. ಬಟ್ ಈಗ ಫೋಟೋಸ್ ಎಲ್ಲ ಆಯಿತು. ಅವಳು ಫುಲ್ಲು ಎಂಜಾಯ್ ಮಾಡಿದ್ಲು ನಿಜವಾಗ್ಲೂ. ಅವಳಿಗೆ ಎಷ್ಟು ಇಷ್ಟ ಆಗಿತ್ತಂದರೆ ಇದೆಲ್ಲ ಡೆಕೋರೇಷನ್ ಮಾಡಿಸಿದ್ದು ಇದೆಲ್ಲ ಸಿಕ್ಕಾಪಟ್ಟೆ ಆಸೆ ಪಟ್ಲು. ಅವಳೇ ಡ್ಯಾನ್ಸ್ ಮಾಡ್ತಾಯಿದ್ಲು ಹಾಡು ಹಾಕಿದ್ದಕ್ಕೆಲ್ಲ. ಖುಷಿ ಆಯಿತು. ಅದು ಅಲ್ಟಿಮೇಟ್ಲಿ ಅದೇ ಅಲ್ವಾ ಗೋಲು. ಇವಾಗ ಪಾಪುಗೋಸ್ಕರ ಅಷ್ಟೆಲ್ಲ ಮಾಡ್ತಾಯಿದ್ದೀವಿ ಅಂದರೆ ಅವಳು ಅಳಬಾರ್ದು, ಅವತ್ತಿನ ದಿನ ಅವಳು ಖುಷಿಯಾಗಿರಬೇಕು ಅಂತಲೇ ಮಾಡಿಸಿದ್ದು. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ರಾತ್ರಿ 11 ಗಂಟೆವರೆಗೂ, 12 ಗಂಟೆನೇ ಆಗಿತ್ತು ಅನಿಸುತ್ತೆ, ಆಟಾಡ್ಕೊಂಡೇ ಇದ್ಲು ಹಾಗೆ ಅವಳು. ಇನ್ನೇನು ಜನ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟರಲ್ಲಿ ನಾವು ಪಾಪುಗೂ ಎಲ್ಲ ವೀಡಿಯೋಸು ಫೋಟೋಸು ಎಲ್ಲ ಕಂಪ್ಲೀಟ್ ಮಾಡ್ಕೋತಾ ಇದ್ವಿ. ಮತ್ತು ಇವಾಗ ಸ್ಟೇಜ್ ಹತ್ರ ಹೋಗಿ ಫ್ಯಾಮಿಲಿ ಫೋಟೋ ತೊಗೊತಾ ಇದ್ವಿ. ಎಲ್ಲರದ್ದು ಯಾರ್ಯಾರು ಅಲ್ಲಿ ಪ್ರೆಸೆಂಟ್ ಇದ್ದೀವಿ ಎಲ್ಲರದ್ದು ಫಸ್ಟ್ ಸ್ಟಾರ್ಟಿಂಗ್ ಮುಗಿಸ್ಕೊಂಬಿಟ್ರೆ ಸರಿ ಹೋಗುತ್ತೆ. ಆಮೇಲೆ ಏನೂ ಬ್ಯಾಲೆನ್ಸ್ ಉಳಿಯಲ್ಲ ಅಂತ ಹೇಳಿಬಿಟ್ಟು ಆರಾಮಾಗೆ ಎಲ್ಲ ಮುಗಿಸ್ತಾ ಇದ್ದೀವಿ ಇವಾಗ. ಪಾಪುನು ಸಖತ್ತಾಗಿ ಪೋಸ್ ಮಾಡಿದ್ಲು. ಆ್ಯಕ್ಚುಲಿ ಲಾಸ್ಟ್ವರೆಗೂ ನಮಗೆ ಕಾನ್ಫಿಡೆನ್ಸ್ ಇರಲಿಲ್ಲ, ಎಲ್ಲೋ ಹತ್ತು ಬಿಡ್ತಾಳ ಏನೋ, ಅವಳು ಬೇಜಾರು ಮಾಡ್ಕೊಬಿಡ್ತಾಳ ಏನೋ ಅಂತ ಹೇಳಿಬಿಟ್ಟು ನಾವು ಅದೇ ಇದರಲ್ಲಿದ್ವಿ. ಬಟ್ ಶೀ ಎಂಜಾಯ್ಡ್ ಲಾಟ್. ನಿಜವಾಗ್ಲೂ ಸಖತ್ ಖುಷಿ ಪಟ್ಲು. ಅವ್ರ ಅಪ್ಪಂಗೂ ಸಖತ್ ಖುಷಿ ಆಯಿತು. ತುಂಬ 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 ಇಷ್ಟ ಆಯಿತು ಅವ್ರಿಗೂ. ನಾನು ಅರೇಂಜ್ ಮಾಡಿ ಡೆಕೋರೆಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ಯಾ ಅಂತ ನನಗೆ ಅಪ್ರಿಷಿಯೇಟ್ ಮಾಡಿದ್ರು. ಆ ರೀತಿ ನಮ್ಮದು ಫ್ಯಾಮಿಲಿ ಒಂದು ಫ್ರೇಮ್ ಚೆನ್ನಾಗಿ ಬರಲಿ ಅಂತ ಈ ಸರಿ ನಾನೇ ಅವ್ರಿಗೆ ಹೇಳಿದೆ, ತುಂಬ ಫೋಟೋಸ್ ತೆಗೀರಿ. ಬಿಕಾಸ್ ನಮ್ದು ಫೋಟೋಸೇ ಇರಲಿಲ್ಲ ಲಾಸ್ಟ್ ಟೈಮೆಲ್ಲ. ತುಂಬ ಗಡಿಬಿಡಿ ನಮ್ಮ ಮನೇಲಿ. ಹೆಂಗೆ ಗೊತ್ತಾ, ಯಾವಾಗಲೂ ಫಂಕ್ಷನಲ್ಲಿ ಹೆಂಗಾಗತ್ತೆ ಅಂದರೆ ಲಾಸ್ಟ್ವರೆಗೂ ಯಾರೂ ಬಂದಿಲ್ವಲ್ಲ ಇನ್ನು ಇಷ್ಟೊಂದು ಟೈಮ್ ಆದರೂ ಅಂತ ಸುಮ್ಮನೆ ನಿಂತ್ಕೊಂಡಿರ್ತೀವಿ. ಮೊಮೆಂಟ್ ಹೆಂಗೆ ಅಂದರೆ ಒಂದೇ ಸರಿ ಎಲ್ಲರೂ ಬರೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವಾಗ ನನಗೆ ಯಾರನ್ನು ಮಾತಾಡಿಸ್ಲಿ ಯಾರನ್ನು ಬಿಡಲಿ ಅಂತಲೇ ನನಗೆ ಗೊತ್ತಾಗಲ್ಲ ಆ ಥರ. ಅಂದರೆ ನಾವು ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ರಿಂದ ಎಲ್ಲರೂ ತುಂಬ ಚಳಿ ಬೇರೆ ಇತ್ತು ಅವತ್ತು. ಯಾರೂ ಬರೋದೇ ಇಲ್ಲ ಅಂತಲೇ ನಾನು ಗೆಸ್ ಮಾಡಿದ್ದೆ ನಿಜವಾಗ್ಲೂ. ಯಾಕಂದರೆ ಅಷ್ಟೊಂದು ಚಳಿ ಅವತ್ತು. ಬಟ್ ಇಲ್ಲಿ ಸ್ಪಾಟ್ ಲೈಟ್ಸ್ ಎಲ್ಲ ನಾವು ತುಂಬ ಹಾಕ್ಸಿದ್ರಿಂದ ಅದು ಒಂಥರ ಬೆಚ್ಚಗಿತ್ತು. ಅಲ್ಲೇನು ಅಷ್ಟೊಂದೇನು ಚಳಿ ಆಗೋ ಥರ ಇರಲಿಲ್ಲ ಬೇಸ್ಮೆಂಟಲ್ಲಿ. ಅದರ್ವೈಸ್ ನಿಲ್ಲಕ್ಕೆ ಆಗಲ್ಲ, ಬಿಕಾಸ್ ಅಷ್ಟೊಂದು ಚಳಿ ಆಗ್ತಾಯಿತ್ತು ಅವತ್ತೆಲ್ಲ ಮಾತ್ರ. ಬಟ್ ಎನಿವೇಸ್ ತುಂಬ ಚೆನ್ನಾಗಾಯಿತು ಫಂಕ್ಷನ್ ಅಂತ ಎಲ್ಲರೂ ಹೊಗಳಿದ್ರು. ಆಮೇಲೆ ಊಟದ ಮೆನುನೂ ತುಂಬ ಇಷ್ಟಪಟ್ಟರು ಎಲ್ಲರೂ. ಸೊ ಪಾಪು ನೋಡಿ ಈಗ ಅವಳು ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಹತ್ರ ಎಲ್ಲ ಜೊತೆಗೆಲ್ಲ ಫೋಟೋಸ್ ತೆಗೆಸ್ಕೊತಾ ಇದ್ದಾಳೆ.
ಸುಮಾರು ಹಾಡಿಗೆ ಡ್ಯಾನ್ಸ್ ಮಾಡಿದ್ಲು ಪಾಪ. ಎಷ್ಟೋ ತನಕ ನಿಂತ್ಕೊಳತ್ತಲ್ಲ ಈ ಮಗು ಅಂತ ನಾವೇ ಅನ್ಕೊತಾ ಇದ್ವಿ. ಒಂದು ಸ್ವಲ್ಪನೂ ಕಾಲು ನೋವು ಮಾಡ್ಕೊಂಡಿಲ್ಲ, ಏನಿಲ್ಲ. ಫೋಟೋಶೂಟಿಗೆ ನಿಂತ್ಕೊಂಡ್ಲು ಎಷ್ಟೊತ್ತು, ಒಂದು 45 ಮಿನಿಟ್ಸ್ವರೆಗೂ ಅವಳು ಟೈಮ್ ಸ್ಪೆಂಡ್ ಮಾಡಿದ್ಲು ನಿಂತ್ಕೊಂಡೆ. ಮತ್ತು ತಿರ್ಗ ಕೇಕ್ ಕಟ್ ಮಾಡುವಾಗ್ಲೂ ಹಂಗೆ ನಿಂತ್ಕೊಂಡೇ ಇದ್ಲು. ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಹೆಸಿಟೇಟೇ ಮಾಡಲ್ಲ ಅವಳು, ಮಾಡ್ತಾಳೆ. ಬಟ್ ಅವಳಿಗೆ ಏನಂದರೆ ಈ ಗಣೇಶಂದು ಫಂಕ್ಷನಲ್ಲೆಲ್ಲ ಅವಳಿಗೆ ಮಾಡೋಕ್ಕೆ ಒಂದು ಸ್ವಲ್ಪ ಹೆದರ್ಕೋತಾಳೆ. ಇನ್ನೂ ಅವಳಿಗಿನ್ನ ಆ ಕಾನ್ಫಿಡೆನ್ಸ್ ಬಂದಿಲ್ಲ. ಅಂದರೆ ಬೇರೆ ಸ್ಟ್ರೇಂಜರ್ಸ್ ಜೊತೆಗೆಲ್ಲ ಹಂಗೆ ನಿಂತ್ಕೊಂಡು ಅಂದರೆ ಆ ಥರದ್ದೆಲ್ಲ ಇನ್ನೂ ಅವಳಿಗೆ ಗೊತ್ತಿಲ್ಲ. ಒಂದಿನ ಸ್ಟೇಜ್ ಮೇಲೆ ಬಿಟ್ಟೆ, ಮಾಡಲಿಲ್ಲ ನಂಗೆ ಗೊತ್ತಾಯಿತು. ಸೊ ಈಗೇನಿಲ್ಲ, ಇವಾಗ ಆರಾಮಾಗಿ ಮಾಡ್ತಾಳೆ. ಮನೇಲೆಲ್ಲರೂ ಇದ್ವಲ್ಲ ಹಾಗಾಗಿ, ಮತ್ತು ಮಕ್ಕಳೆಲ್ಲ ಇರ್ತಾರೆ, ಹಂಗಾಗಿ ಅವ್ರ ಜೊತೆಗೆ ಸೇರ್ಕೊಂಡು ಆರಾಮಾಗಿ ಮಾಡ್ತಾಳೆ. ಬ್ಯಾಂಗಲ್ ಬಂಗಾರಿ ಸಾಂಗು, ಆ ಸಾಂಗಿಗೆ ಡ್ಯಾನ್ಸ್ ಆಡ್ತಾ ಇದ್ಲು. ಸ್ಕೂಲಲ್ಲೂ ಅವಳು ಚೆನ್ನಾಗಿ ಆಡ್ತಾಳೆ ಎಲ್ಲ ಅಂತ ಹೇಳ್ತಾಯಿದ್ರು. ಟೀಚರ್ಸ್ ಎಲ್ಲರೂ ಬಂದಿದ್ದರು. ಸಖತ್ ಖುಷಿ ಆಯಿತು ನನಗೂ ಕೂಡ. ಅಲ್ಲಿ ಫೋಟೋಗೆ ಎಲ್ಲಿ ಬರ್ತಾನೆ ಅಲ್ಲಿ ಬರ್ತಾನೆ ಲೊಕೇಶನ್ ಸುಮಾರು ತೆಗಿತಾ ಎಲ್ಲ ನಾನು ಬ್ಯಾಗ್ ತಗೊಂಡು ಬರ್ತೀನಿ, ಒಂದು ವರ್ಷ ತಗೊಂಡು ಹೋಗ್ತೀನಿ. ಯಾರು ಎಲ್ಲ ಆ ಕಡೆ ಕಡೆ ಬಟ್ಟೆಗಳು ಯಾರು ಇವ್ರು ಯಾರು ಇವ್ರು ಯಾರು ಖರ್ಚು ಮಾಡ್ಕೊಡು. ಚಿಂಕು ಇದು ಅಂತ ಹೇಳಿ ಚಿಂಕು ಯಾರು ತಕ್ಷೋರೆಲ್ಲ ಯಾರು ಅವ್ರು ಹೇಳು. ಕುತ್ಕೊಂಡ್ಬಿಡು ಒಂದು 10 ನಿಮಿಷ ನೋಡಿ ಕೊಟ್ಟರೆ ಅತ್ತೆ ಬಂದ್ಯಾರೆ. ಸೋಮು ಕಾಲು ನೋವು ಸಾಗ ಉಳಿದ 45 ಮಿನಿಟ್ಸ್ ಚಿಂಕು ಜೊತೆ ಕೇಕ್ ಇದೆ ನಮ್ಮ ರಿಲೇಟಿವ್ಸ್ ಆಗಲಿ, ಆಮೇಲೆ ತಕ್ಷವಿ ಸ್ಕೂಲ್ ಟೀಚರ್ಸ್ ಆಗಲಿ, ಅವಳ ಫ್ರೆಂಡ್ಸ್ ಆಗಲಿ, ಸುಮಾರು ಜನ ಬಂದಿದ್ದರು. ಸಖತ್ ಖುಷಿ ಆಯಿತು ಮಾತ್ರ. ಇವಾಗ ಇನ್ನೇನು ಕೇಕ್ ಕಟಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಲ್ಮೋಸ್ಟ್ ಎಲ್ಲ ಬಂದಿದ್ದರು. ಹತ್ತತ್ರ ಸ್ಟಾರ್ಟ್ ಮಾಡಿದ್ದೆ 8 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಾನು ಫಂಕ್ಷನ್ ಸ್ಟಾರ್ಟ್ ಮಾಡಿದ್ದು 6 o'clock, ಬಟ್ ಅಷ್ಟು ಬೇಗನೆ ಯಾರೂ ಬರಲಿಲ್ಲ. ಡಿನ್ನರೆಲ್ಲ ಸ್ಟಾರ್ಟ್ ಮಾಡಿದ್ದು 8 o'clock. ಕರೆಕ್ಟ್ ಆಯಿತು. ಅಂದರೆ 6ಇಂದ ನಾನು ಪ್ಲ್ಯಾನ್ ಮಾಡಿದ್ದು ಎಲ್ಲ ಕರೆಕ್ಟಾಗೇ ಆಯಿತು. ಎಲ್ಲ ಬಂದು ಆರಾಮಾಗಿ ಕೂತ್ಕೊಂಡು ಎಲ್ಲ ಇದು ಮಾಡೋ ಅಷ್ಟರಲ್ಲಿ ಆಗುತ್ತೆ. ನಾವು ರೆಡಿಯಾಗಿ ಸ್ಟೇಜ್ ಹತ್ರ ಹೋಗಿ ನಿಂತ್ಕೊಳ್ಳೋ ಅಷ್ಟರಲ್ಲೇ 6:30 7 ಆಗೋಗಿತ್ತು ಅಂತ ಅಂದ್ಕೊಳ್ಳಿ, ಫೋಟೋಶೂಟ್ ಎಲ್ಲ ಮುಗಿಸೋ ಅಷ್ಟರಲ್ಲಿ. ಸೊ ಇವಾಗ ಜನ ಎಲ್ಲ ಬಂದರು. ಆಲ್ಮೋಸ್ಟ್ ನಮ್ಮ ಏರಿಯಾದಲ್ಲಿರೋ ಅಂಥವ್ರೆಲ್ಲರನ್ನೂ ಕರೆದಿದ್ವಿ ನಾವು, ಕೆಲವೊಬ್ರನ್ನ ಬಿಟ್ಟಿದ್ವಿ ಅಷ್ಟೇ. ಆ ಥರ ಇವಾಗ ಎಲ್ಲ ಕೂತ್ಕೊಂಡಿದ್ದ ತಕ್ಷಣ ಇವಾಗ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಾನು ತರಿಸಿದ್ದ ಕೇಕ್ ಬಂದು ಸ್ಟ್ರಾಬೆರಿ ಫ್ಲೇವರ್. ಅವಳಿಗೆ ತುಂಬ ಇಷ್ಟ ಸ್ಟ್ರಾಬೆರಿ ಕೇಕ್ ಅಂತ ಹೇಳಿದ್ರೆ, ಹಾಗಾಗಿ ಅದೇ ಫ್ಲೇವರ್ನ ತರಿಸಿದ್ವಿ. ಅವ್ರಿಗೆ ಮುಂಚೆನೇ ಇಂಟಿಮೇಟ್ ಮಾಡಿದ್ವಿ, ತುಂಬ ಕೆಮಿಕಲ್ ಎಲ್ಲ ಹಾಕಿರೋಂಥ ಕಲರ್ಗಳನ್ನೆಲ್ಲ ಯೂಸ್ ಮಾಡಬೇಡಿ, ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಮಾಡಿ ಆ್ಯಂಡ್ ಟೇಸ್ಟಿಯಾಗಿ ಮಾಡಿ ಅಂತ ಹೇಳಿದ್ವಿ. ಪ್ರತಿ ವರ್ಷವೂ ಈ ಥರದ ಕೇಕೆ ತರಿಸೋದು, ನಾನು ಪೇಸ್ಟ್ರೀಸ್ನ ತರಿಸಲ್ಲ. ಅದು ಏನನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ತುಂಬ ಕಷ್ಟ, ಅದು ಸುಮ್ಮನೆ ಕಚಪಿಚಿ ಆಗೋಗ್ಬಿಡುತ್ತೆ, ಮೆಸ್ಸಪ್ ಅದು ಸಿಕ್ಕಾಬಟ್ಟೆ ಅಂದ್ಬಿಟ್ಟು ನಾನು ಅದನ್ನು ತರಿಸೋದಿಲ್ಲ ಅಷ್ಟೇ. ಬಟ್ ಎಲ್ರಿಗೂ ಅದೇ ತುಂಬ ಇಷ್ಟ ಆಗೋದು. ಇದು ಜಸ್ಟ್ ನನ್ನ ಚಾಯ್ಸ್ ಅಷ್ಟೇ.
ಇವಾಗ ಪಾಪು ಬರ್ಡೇ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿದೆ ಮ್ಯಾಮ್. ಫೋಟೋ ಫೋಟೋ ಹೋಗಿ ನೀವು ಮುಂಚೆ ಹೋಗಿ ಹೋಗಪ್ಪ ನೀನು ಚಿನ್ನ ಹಿಂದೆ ಪಾಪ ತಕ್ಷವಿ ಸ್ಕೂಲ್ ಪ್ರಿನ್ಸಿಪಲ್ ಎಲ್ಲ ಬಂದಿದ್ದರು. ಸೊ ಸಖತ್ ಖುಷಿ ಆಯಿತು. ಎಲ್ಲರನ್ನೂ ಇನ್ವೈಟ್ ಮಾಡಿದ್ನಲ್ಲ, ಎಲ್ಲರೂ ಬಂದಿದ್ದರು. ಅವ್ರ ಮಕ್ಕಳೆಲ್ಲ ಬಂದಿದ್ದರು. ಅವ್ರದ್ದೇ ಫುಲ್ ಇದು ಗ್ಯಾಂಗು. ಅವರೆಲ್ಲ ನಿಂತ್ಕೊಂಡಿದ್ರು ಇವಾಗ ಫೋಟೋಸ್ಗೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಬಂದಿತ್ತು. ಅವಳು ಅದ್ರ ಮೇಲೆ ಸ್ಟ್ರಾಬೆರೀಸ್ ಇಟ್ಬಿಟ್ಟಿದ್ರಲ್ಲ, ಅವಳಿಗೆ ಅದನ್ನು ತೊಗೊಂಡು ತಿನ್ನೋದೇ ಒಂದು ಅದೇ ಒಂದು ಕೆಲಸ ಮಾಡ್ಕೊಂಡಿದ್ಲು. ಅಲ್ಲಿ ಯಾರು ಏನು ಗಿಫ್ಟ್ ಕೊಟ್ಟರು ಹಿಂಗೆ ಇಸ್ಕೊತಿದ್ಲು, ಹಿಂಗೆ ಇಟ್ಕೊತಿದ್ಲು. ಮತ್ತು ನೆಕ್ಸ್ಟ್ ಸ್ಟ್ರಾಬೆರಿ ಅಲ್ಲಿ ಇದ್ದಿದ್ದು ಅಷ್ಟು ಸ್ಟ್ರಾಬೆರಿ ಅದು ಮುಗಿಯೋಷ್ಟಲ್ಲಿ ತಿನ್ಕೊಂಬಿಟ್ಟಿದ್ಲು. ಆಮೇಲೆ ಮೆತ್ತಗೆ ಏನು ಮಾಡಿದ್ದಾಳೆ, ನಾನು ಎಲ್ಲರಿಗೂ ಕೇಕ್ ಕಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ನೀಟಾಗಿ ಒಂದೊಂದೇ ಪೀಸ್ ಅದೇ ಅಲ್ಲೇ ಚೇರ್ ಮೇಲೆ ಕೂತ್ಕೊಂಡ್ಬಿಟ್ಟು ಎಲ್ಲ ಅವಳೇ ತಿನ್ಕೊಂಡು ಕೂತಿದ್ಲು. ಐ ಫೆಲ್ಟ್ ಸೋ ಕ್ಯೂಟ್. ಯಾಕಂದರೆ ಅವಳು ಸಂಜೆ ಏನೂ ತಿಂದೂ ಇರಲಿಲ್ಲ, ನಾವೇನೂ ತಿನ್ಸಿರ್ಲಿಲ್ಲ ಅವಳಿಗೆ. ಇಮ್ಮಿಡಿಯೇಟಾಗಿ ಹಾಗೇ ರೆಡಿ ಮಾಡಿಬಿಟ್ಟು ಕರ್ಕೊಂಬಂದಿದ್ವಲ್ಲ, ಮತ್ತು ಊಟ ಮಾಡಲ್ಲ ರಾತ್ರಿ, ಇವಾಗ ಏನಾದ್ರು ಇದು ಮಾಡಿಬಿಟ್ರೆ ಅಂತ ಹೇಳಿಬಿಟ್ಟು ನಾವು ಹಂಗೆ ಮಾಡಿದ್ವಿ.
ಅದಕ್ಕೆ ಅವಳಿಗೆ ಹಸಿವು ಬೇರೆ ಆಗಿತ್ತು. ಒಳ್ಳೆ ಕೇಕ್ ತರಿಸಿದ್ದೆ, ಚೆನ್ನಾಗಿ ತಿನ್ಕೊಂಡ್ಳು ಎಲ್ಲದನ್ನು. ಸ್ಟ್ರಾಬೆರೀಸ್ ಎಲ್ಲ ತಿನ್ಕೊಂಡ್ಳು. ನನಗೇನು ಕನ್ಸರ್ನ್ ಅಂದರೆ ಅದು ಕ್ಲೀನ್ ಮಾಡಿರಲ್ಲ ಅವರು ಅಂತ ನಾನು ಅಂದ್ಕೊಂಡು, ಹುಳಗ್ಲ ಇದ್ದರೆ ಕಷ್ಟ, ತಿನ್ನಬೇಡ ಅಂತ ಎಷ್ಟು ಹೇಳ್ತಾಯಿದ್ರು ಅವಳೆಲ್ಲ ಎತ್ಕೊಂಡು ತಿಂದಳು. ಹೋಗ್ಲಿ ಬಿಡತ್ಲಾಗ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನಾನು ಸುಮ್ಮನೆ ಆದೆ. ಇವರೆಲ್ಲ ಕಂಪ್ಲೀಟಾಗಿ ಅವರ ಸ್ಕೂಲ್ ಟೀಚರ್ಸು. ಮತ್ತು ಇವಾಗ ರಕ್ಷಿತಾ ನಿಮಗೆ ಗೊತ್ತಿದ್ರೆ ನನ್ನ ಒಂದು ಕ್ಲೋಸ್ ಫ್ರೆಂಡ್. ಎಲ್ಲ ಫಂಕ್ಷನಲ್ಲೂ ನಾನು ಅವ್ರನ್ನ ಇನ್ವೈಟ್ ಮಾಡ್ತೀನಿ. ಅದೆಲ್ಲ ಬಿಗಿನಿಂಗ್ ಹಾಸ್ಪಿಟಲ್ ಮಾಡ್ಬಿಡ್ತಾರೆ ಮ್ಯಾಮ್. ಇವಾಗ ಇವ್ರು ನಮ್ಮ ತಲೆ ಇರಲಿಲ್ಲ. ನನ್ನ ಮಗಳು ಯಾವಾಗ ಕೇಳ್ತು ಇದೀಗ ಒಂದು 5-6 ಇಯರ್ಸ್ ಯಾಕೆ ಫೋನ್ ಚೆಕ್ ಅಲ್ಲೂ ಕಾಣೋದು ಸೇಮ್ ನೋಡು. ನಾನು ಅವತ್ತೇ ಹೇಳಿದ್ನಲ್ಲ, ಅಲ್ಲ ನಿಮ್ಮ ಚಕಂತ ಮಾಡ್ತೀನಿ. ನಯನ್ ಚಂದ್ರ ಇದ್ದಾನೆ ಮಂದಿ ಫೋಕಸ್ ಇರೋದನ್ನ ಹೇಳಿದೆ ನೋಡಿ ನಂಬರಲ್ಲಿ. ಅದಕ್ಕೆ ಅಲ್ಲ ಅಲ್ಲ ಅವರಮ್ಮ ಮುಟ್ಕೊಡು ಅಂದ್ರು, ಮುಟ್ಕೊಟ್ರೆ ಹೌದಮ್ಮ. ಲಕ್ಷ್ಮಿ ಮೂರು ಜನ ಹಿಂಗ್ ಮಾತಾಡ್ಕೊಂಡಿದ್ದಾರೆ.
ಆಲ್ಮೋಸ್ಟ್ ಎಲ್ಲರದು ಫೋಟೋ ಫ್ರೇಮ್ ಆದಮೇಲೆ ನಾವು ಇವಾಗ ಊಟಕ್ಕೆ ಅವ್ರಿಗೂ ಹೇಳಿದ್ವಿ, ಮುಂಚೆನೇ ಹೇಳಿದ್ವಿ ಒಂದು 7:30ಗೆ ಸ್ಟಾರ್ಟ್ ಮಾಡಿ ಅಂತ. ಇದು ಸ್ವಲ್ಪ ಲೇಟೇ ಆಗಿದ್ದರಿಂದ 8:39ವರೆಗೂ ಹೋಯಿತು. ಈವೆಂಟ್ ಎಲ್ಲ ತುಂಬ ಚೆನ್ನಾಗಾಯಿತು. ಊಟದ ಮೆನು ಎಲ್ಲ ನಾನು ನಿಮಗೆ ತೋರಿಸ್ತೀನಿ, ಏನೇನು ನಾನು ಮಾಡಿಸಿದೆ ಅಂತ ಹೇಳಿಬಿಟ್ಟು. ಅದರದ್ದು ಕಾಸ್ಟ್ ಎಷ್ಟಾಗುತ್ತೆ ಏನು ಅಂತಲೂ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ನನಗೆ ಹೆಂಗೆ ಅಂತ ಹೇಳಿದ್ರೆ ಊಟದ ವಿಷಯದಲ್ಲಿ ಐ ಆಮ್ ವೆರಿ ಪರ್ಟಿಕ್ಯುಲರ್, ಇದೇ ಥರ ಇರಬೇಕು, ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು. ಎಷ್ಟೊಂದು ಸರಿ ನನಗೆ ಹಾಲಲ್ಲೆಲ್ಲ ಸಮ್ಟೈಮ್ಸ್ ನಂದು ಸೀಮಂತ ಫಂಕ್ಷನ್ನಲ್ಲೆಲ್ಲ ಹಾಲ್ ಬುಕ್ ಮಾಡುವಾಗ ಊಟ ಅವ್ರದ್ದು ಊಟನೇ ಸೆಲೆಕ್ಟ್ ಮಾಡಬೇಕು ಅಂದಾಗ ನಾನು ಎಷ್ಟೊಂದು ಸರಿ ಇಲ್ಲ ಬೇಡ ಮನೆಯಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ನಂದು ಸೀಮಂತ ಫಂಕ್ಷನಲ್ಲೂ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಆ ರೀತಿ. ಸೊ ಅವ್ರದ್ದು ಊಟ ಹೇಗಿರುತ್ತೆ ಅಂದರೆ ಐ ಡೋಂಟ್ ಥಿಂಕ್ ಅದೊಂಥರ ನಂಗೆ ಸಮಾಧಾನನೇ ಆಗೋಲ್ಲ. ಅದೇನೋ ಒಂದು ಆಪ್ಷನಲ್ಲಿ ಕೊಟ್ಬಿಡ್ತಾರೇನೋ ಅನ್ನೋ ಥರ ನನಗೆ ಯಾವಾಗಲೂ ಹಂಗೆ ಫೀಲ್ ಆಗುತ್ತೆ. ಅದು ಯಾಕೆ ಹಂಗೆ ಅನ್ಸುತ್ತೋ ನಂಗೆ ಗೊತ್ತಿಲ್ಲ. ಆ್ಯಂಡ್ ನಾನು ಅಟೆಂಡ್ ಮಾಡಿರೋ ಇವೆಂಟ್ಗಳಲ್ಲೂ ಹಾಗೆ ಇದೆ, ಆ್ಯಾವ್ರೇಜ್ ಆಗಿರುತ್ತೆ. ನನಗೆ ಫುಡ್ ತುಂಬ ಇಂಪಾರ್ಟೆಂಟ್. ನಾನು ಮದುವೆಯಿಂದನೂ ಕೂಡ ಇದುವರೆಗೂ ತುಂಬ ಪರ್ಟಿಕ್ಯುಲರಾಗಿ ಫುಡ್ಡೆಲ್ಲ ನಾನು ಸೆಲೆಕ್ಟ್ ಮಾಡಿ ಮಾಡಿಸೋದು. ಹೀಗೆ ಇರಬೇಕು, ಇದೇ ಬೇಕು, ಅದೇ ಬೇಕು ಅಂತ ಹೇಳಿಬಿಟ್ಟು ನಾನು ಮಾಡಿಸೋದು. ಆ್ಯಂಡ್ ಅದು ಎಲ್ಲ ಫಂಕ್ಷನಲ್ಲೂ ಎಲ್ಲರೂ ಊಟ ನಾನು ಮಾಡಿಸೋಂಥ ಮೆನು ತುಂಬ ಹೊಗಳುತ್ತಾರೆ. ನನಗದು ಖುಷಿ ಆಗುತ್ತೆ. ಹಾಗಾಗಿ ನನಗೆ ಕಾಸ್ಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನನಗೇನು ಮೆನು ಬೇಕೋ ನಾನು ಊಟದ ವಿಷಯದಲ್ಲಿ ಅದನ್ನೇ ಮಾಡ್ತೀನಿ. ಬೇಕಾದ್ರೆ ಡೆಕೋರೇಷನಿಗೆ ಒಂದು 2-3 ಸಾವಿರ ಕಮ್ಮಿ ಆದರೂ ನಾನು ಓಕೆ, ಬಟ್ ಊಟದ ವಿಷಯದಲ್ಲಿ ಒಂದು 2-3 ಸಾವಿರ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಚೆನ್ನಾಗಿ ಮಾಡಿಸ್ತೀನಿ. ಸೊ ಈ ಸರಿನೂ ಅದೇ ರೀತಿಯೇ ಮಾಡಿಸಿದ್ದೆ. ಒಂದು ಸ್ವಲ್ಪ ಮೆನು ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದೆ. ಇವಾಗ ಕೇಕೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. 3 kg ಕೇಕು ನಾವು ತರಿಸಿದ್ದು, ಆರ್ಡ್ರ್ ಕೊಟ್ಟಿದ್ದು ಸೂಪರಾಗಿ ಮಾಡಿಕೊಟ್ಟಿದ್ರು. ಅದನ್ನು ಕೂಡ ಲಾಸ್ಟಲ್ಲಿ ಪ್ರತಿ ಸರಿ ನನಗೇನಾಗುತ್ತೆ ಒಂದು 2-3 ಪೀಸ್ ಉಳಿಯುತ್ತೆ ಅಷ್ಟೇ. ಎಲ್ಲದನ್ನು ಕೊಟ್ಬಿಡ್ತೀವಿ, ಯಾಕೆಂದರೆ ಇಟ್ಕೊಂಡ್ರೆ ಯಾರೂ ತಿನ್ನೋದು ಇಲ್ಲ ಮನೆಯಲ್ಲಿ. ನಾವು ಏನು ಅಷ್ಟೊಂದು ಸ್ವೀಟು ತರಲ್ಲ. ನಮ್ಮ ಪಾಪು ಮಾತ್ರ ತಿಂತಾಳೆ ಚೆನ್ನಾಗೆ ಕೇಕ್ ಅಷ್ಟೇ. ಅವಳಿಗೆ ಮತ್ತು ನನಗೆ ನಾನು ಒಂದು ಪೀಸು ತಿಂದಿರಲಿಲ್ಲ. ಆಮೇಲೆ ಸ್ವಲ್ಪ ಮನೇಲಿ ಇಟ್ಕೊಂಡು ಅದಾದಮೇಲೆ ಒಂದು 2-3 ಪೀಸ್ ಉಳೀತು ಅಷ್ಟೇ ಮನೆಯಲ್ಲಿ. ಅದನ್ನು ಬೆಳಗ್ಗೆ ಎದ್ಬಿಟ್ಟು ತಿಂದಿರೋದು ನಾನು. ಯಾವಾಗಲೂ ನಮ್ಮನೆ ಫಂಕ್ಷನ್ಗಳಲ್ಲಿ ನನಗೇ ಲಾಸ್ಟಿಗೆ ನಾನೇ ಏನೂ ತಿನ್ನೋಕ್ಕಾಗಿರೋದಿಲ್ಲ. ಆ ಸ್ಟ್ರೆಸ್ಗೆ ಅಥವಾ ಆ ಓವರ್ ಎಕ್ಸೈಟ್ಮೆಂಟಿಗೆ ಏನಾಗ್ಬಿಡುತ್ತೆ, ನನಗೆ ಊಟನೇ ಸೇರೋದಿಲ್ಲ. ಅಲ್ಲಿ ಏನೂ ತಿನ್ನೋಕ್ಕೆ ಆಗೋಲ್ಲ ನನಗೆ. ಪಂಕ್ತಿ ಊಟದಲ್ಲೂ ಹಾಗೆ ಆಗುತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮಾಡಿಸಿದಾಗ. ಹಾಗಾಗಿ ಈ ಸರಿನೂ ಅದೇ ಥರನೇ ಆಯಿತು. ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ರು, ನಂಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ. ನಿಜವಾಗ್ಲೂ ನಮ್ಮ ತಕ್ಷವಿನೂ ಸಖತ್ ಖುಷಿಪಟ್ಟಳು. ಆ ಸಣ್ಣ ಸಣ್ಣ ಮಕ್ಕಳು ಆಟ ಆಡೋದು ಅದೆಲ್ಲ ಚೆನ್ನಾಗಿ ಅನ್ನಿಸ್ತು ನನಗೆ. ಮೇ ಬಿ ನೆಕ್ಸ್ಟ್ ಇಯರ್ ಅಥವಾ ಅದ್ರ ನೆಕ್ಸ್ಟ್ ಇಯರ್ ಅವಳ ಬರ್ಡೇನ ಆಚೆ ಮಾಡ್ತೀವಿ, ಅದರ್ವೈಸ್ ಮನೆಯಲ್ಲೇ ಇದೇ ರೀತಿ ಮಾಡ್ತೀವಿ. ಸಾಕಾಗತ್ತೆ ಈ ಜಾಗ ನಮಗೆ. ಚೆನ್ನಾಗೆ ನಾವು ಎಷ್ಟು ಜನ ನಾವು ಕ್ರೌಡ್ ಕರಿತೀವಿ ಅಷ್ಟು ಜನಕ್ಕೆ ಅರೇಂಜ್ ಮಾಡ್ಬೋದು ಮನೆ ಹತ್ರ ಆರಾಮಾಗೆ. ಅಷ್ಟು ಫ್ರೀಯಾಗಿದೆ ಜಾಗ. ಇನ್ನೂ ಪಕ್ಕದ ಸೈಟೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ರೆ ಇನ್ನೂ ದೊಡ್ಡದಾಗಿ ಆ್ಯಕ್ಚುಲಿ ಮಾಡ್ಬೋದು. ಬಟ್ ಏನಂದರೆ ಅಲ್ಲೆಲ್ಲ ಈ ಹಾವು ಗೀವು ಬಂದ್ಬಿಡುತ್ತೆ ಅಂತ ಭಯ. ನೈಟ್ ಫಂಕ್ಷನ್ ಅಲ್ವಾ, ಏನಾದರೂ ಹಂಗೆ ಆಗ್ಬಿಡುತ್ತೆ ಅಂತ ಹೆದರಿಕೆ. ಅಷ್ಟು ಬಿಟ್ಟರೆ ಆರಾಮಾಗಿ ಜಾಗ ಇದೆ ಮನೆ ಹತ್ರ, ಆರಾಮಾಗಿ ಮಾಡ್ಬೋದು ಏನು ಫಂಕ್ಷನ್ ಆದರೂ. ಈಗ ಎಲ್ಲರಿಗೂ ಕೇಕ್ ಕೊಟ್ಬಿಡೋಣ ಬನ್ನಿ ಬೇಗನೆ.
ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ ಬಜೆಟ್ ಎಷ್ಟಾಯಿತು, ಯಾವುದಕ್ಕೆ ಎಷ್ಟಾಯಿತು, ಏನು ಕತೆ, ಏನೇನು, ಹೆಂಗೆ ಪ್ಲ್ಯಾನ್ ಮಾಡ್ತೀರಾ ಇದೆಲ್ಲ ಅಂತ ನಿಮ್ಗೆ ಏನಾದ್ರು ತಿಳ್ಕೊಳ್ಳೋ ಕುತೂಹಲ ಇದ್ದರೆ ಪ್ಲೀಸ್ ಕಾಮೆಂಟ್ ಬಿಲೋ. ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನನ್ನ ಡ್ರೆಸ್ಸು, ಸೋಮು ಡ್ರೆಸ್ಸು, ಅದರದ್ದೆಲ್ಲ ಡೀಟೇಲ್ಸು ಮತ್ತು ಅವಳಿಗೆ ಬಂದಿರೋಂಥ ಗಿಫ್ಟು ಏನೇನು ಅಂತ ಹೇಳಿಬಿಟ್ಟು ಅನ್ರ್ಯಾಪ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಸ್ಟೇ ಟ್ಯೂನ್, ಮತ್ತು ಸಿಗೋಣ. ಊಟದ ಮೆನು ಅಲ್ಲಿ ಏನೇನಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ನಾನು ಸೆಲೆಕ್ಟ್ ಮಾಡಿದ್ದಿದ್ರಲ್ಲಿ ನೂಡಲ್ಸ್ ಮಾಡಿಸಿದೆ, ಪಲಾವ್ ಮಾಡಿಸಿದೆ, ಅನ್ನ ಮತ್ತು ಮಡ್ರಾಸ್ ರಸಮ್ಮು. ಮಡ್ರಾಸ್ ರಸಮ್ ನಿಮಗೆ ಗೊತ್ತಿದ್ರೆ, ನೀವು ಟೇಸ್ಟ್ ಮಾಡಿದರೆ ನಿಮ್ಗೆ ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ. ಇಟ್ಸ್ ವೆರಿ ವೆರಿ ರೇರ್ ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮಡ್ರಾಸ್ ರಸಮ್ಮು. ಅದಾದಮೇಲೆ ಗ್ಲಾಸ್ ಸ್ಯಾಂಡ್ವಿಚ್ ಮಾಡಿಸಿದ್ದೆ, ಎಳ್ನೀರ್ದು ಒಂದು ಪಾಯಸ ಮಾಡಿಸಿದ್ವಿ, ಎಳ್ನೀರ್ದು ಇನ್ನೊಂದು ಜ್ಯೂಸ್ ಮಾಡಿಸಿದ್ವಿ, ಅದೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬೀಡ ಅನ್ನ, ಅದಾದಮೇಲೆ ಮೊಸರು, ಯಾರಿಗಾದರೂ ಇಷ್ಟ ಇದ್ದರೆ, ಕೆಲವು ಸಣ್ಣ ಮಕ್ಕಳು ಖಾರ ಎಲ್ಲ ತಿನ್ನಲ್ಲ ಅಂದಾಗ ಅವರಿಗೋಸ್ಕರ ಮೊಸರು, ಅದಾದಮೇಲೆ ಒಂದು ಸ್ವಲ್ಪ ಸಾಸು, ಬೀಡ, ಐಸ್ ಕ್ರೀಮು, ವಾಟ್ರ್ ಬಾಟಲ್ ಇಷ್ಟಿದ್ದಿದ್ದು. ಅದರಲ್ಲಿ 2 ಎಕ್ಸ್ಟ್ರಾ ಒಂದು ಫ್ರೂಟ್ ಪಂಚ್ ಒಂದು ಕೊಟ್ಟಿದ್ದರು. ಅದಾದಮೇಲೆ ಇನ್ನೊಂದು ಏನೋ ಒಂದು ಐಟಮ್ ಇತ್ತು, ನನಗದು ಸ್ವೀಟು ಮತ್ತು ಖಾರ ಎಲ್ಲ ಮಿಕ್ಸ್ ಆಗಿತ್ತು. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಎಲ್ಲರೂ ಜಾಸ್ತಿ ನೂಡಲ್ಸ್ ಹಾಕ್ಸ್ಕೊಂಡು ಖಾಲಿ ಮಾಡಿದರು. ಐ ಫೆಲ್ಟ್ ಹ್ಯಾಪಿ. ಅನ್ನ ಸ್ವಲ್ಪ ಉಳಿತು, ಅದನ್ನು ತೊಂದರೆ ಇಲ್ಲ, ಹಸುಗೆ ಹಾಕ್ಬೋದು ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಬೇರೆ ಎಲ್ಲ ಡಿಫ್ರೆಂಟ್ ಮೆನು ಇದ್ದಿದ್ದರಿಂದ ಅನ್ನನ ಜಾಸ್ತಿ ಯಾರೂ ಹಾಕ್ಸ್ಕೊಂಡೇ ಇಲ್ಲ. ಪಲಾವು, ಪಚಡಿ ಆ ಥರದ್ದೆಲ್ಲ ಹಾಕ್ಸ್ಕೊಂಡು ತಿಂದಿದ್ರು. ಎಲ್ಲನೂ ಖಾಲಿ ಆಯಿತು, ಆಲ್ಮೋಸ್ಟ್ ಖಾಲಿ ಆಯಿತು, ಏನೂ ಉಳಿದಿರಲಿಲ್ಲ. ಮಡ್ರಾಸ್ ರಸಮ್ ಮಾತ್ರ ನಾನೇ ಬೇಕಂತ ಹೇಳಿ ಒಂದು ಪಾತ್ರೆಗೆ ಹಾಕ್ಸ್ಕೊಂಡು ಇಟ್ಕೊಂಡಿದ್ದೆ ಮನೆಯಲ್ಲಿ. ನಾನು ಬೆಳಗ್ಗೆನೂ ಕೂಡ ಅದನ್ನೇ ತಿಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮಡ್ರಾಸ್ ರಸಮ್ಮು. ಅದ್ರ ಜೊತೆಗೆ ಬಿಸಿ ಬಿಸಿ ಅನ್ನ ಇರಬೇಕು, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಆ್ಯಂಡ್ ನಂದು ಸೋಮುದು ಒಂದು ಫೋಟೋಶೂಟು, ಅಕ್ಕ ಹಿಂಗೆ ನಿಂತ್ಕೊಳ್ಳಿ, ಅಕ್ಕ ಹಂಗೆ ನಿಂತ್ಕೊಳ್ಳಿ, ಅಣ್ಣ ಹಿಂಗೆ ನಿಂತ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಸೊ ನಿಂತ್ಕೊಂಡು ತೆಗೆಸ್ಕೊಂಡ್ವಿ ಫೋಟೋಸ್ಗಳನ್ನ. ಏನಂದರೆ ನನಗೆ ಈ ಫೋಟೋಶೂಟೆಲ್ಲ ಈ ಥರ ಮಾಡಿಸಿ ಸುಮಾರು ವರ್ಷಗಳೇ ಆಯ್ತಲ್ವ. ನಂದು ಸೋಮುದು ಆ ಥರ ಫೋಟೋಸ್ಗಳು ಮುಂಚೆಯಿಂದನೂ ಯಾವ್ದು ಅಷ್ಟೊಂದೇನಿಲ್ಲ. ಮದುವೆ ಟೈಮಲ್ಲಿ ತೆಗೆಸ್ಕೊಂಡಿದ್ದು ಬಿಟ್ಟರೆ, ಹಂಗಾಗಿ ಅವರು ನಗ್ತಾಯಿದ್ರು. ಅದಷ್ಟೊಂದೆಲ್ಲ ಇವಾಗ ಹಂಗೇನು ಅನಿಸಲ್ಲ. ಮಗು ಎಲ್ಲ ಆದಮೇಲೆ ಬಿಡಪ್ಪ ಏನು ನಮ್ಮದೆಲ್ಲ ಅನ್ನೋ ಥರ ಅನಿಸ್ತಾ ಇರುತ್ತೆ. ಎಷ್ಟೊಂದು ಸರಿ ಮರ್ತೇ ಹೋಗ್ಬಿಟ್ಟಿರ್ತೀವಿ ಅವಳದೇ ಗುಂಗಲ್ಲಿ ನಾವು, ಹಾಗಾಗತ್ತೆ. ಶಲ್ಲಿದೆ, ಓಪನ್ ಮಾಡಿ. ಶಲ್ ಹಾಕ್ತಿದ್ದಾರೆ, ಇನ್ಸ್ಟಾಲ್ ಮಾಡಿ. ಇಲ್ಲಿ ಬಾ, ಓಪನ್ ಮಾಡಿ ಈಗ. ನೀವು ಊಟ ಮಾಡ್ಕೋದೀಪ ಮಾಡ್ತೀನಿ ನೋಡಿ. ಅವ್ರ ಗಿಫ್ಟ್ನ ಫಸ್ಟ್ ಅನ್ರಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀವಿ. ಸೋಮೋದು ಕೊಟ್ಟಿರೋ ಗಿಫ್ಟ್ನ ಅಷ್ಟೇ ಗೈಸ್. ಇವತ್ತಿನ ಒಂದು ಲಾಂಗ್ ಲೆಂತಿ ವಿಡಿಯೋ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೊಂದು ಹೊಸ ಗಿಫ್ಟ್ ರ್ಯಾಪಿಂಗ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.